ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಅಮೆರಿಕ ಹಾಗೂ ಇರಾನ್ ನಡುವಿನ ಯುದ್ಧ ನ್ಯಾಟೋದಲ್ಲಿ ಬಿರುಕುಂಟು ಮಾಡ್ತಾ ಇದೆಯಾ? ಹಾಗೆ ಅರಬ್ ದೇಶಗಳು ಸುರಕ್ಷಿತ ಅಲ್ಲ ಅನ್ನೋ ಸೂಚನೆಯನ್ನ ಜಗತ್ತಿಗೆ ಇದು ಕೊಡ್ತಾ ಇದೆಯಾ? ಇದರ ಜೊತೆ ಇರಾನ್ 40 ವರ್ಷಗಳಿಂದ ಮಾಡಿಕೊಂಡ ತಯಾರಿಗಳೇನು ಅನ್ನೋದನ್ನು ಕೂಡ ಜಗತ್ತಿಗೆ ತೋರಿಸ್ತಾ ಇದೆಯಾ? ಇದಿಷ್ಟೇ ಅಲ್ಲ, ಜಗತ್ತು ತೈಲದ ಮೇಲೆ, ಗ್ಯಾಸ್ ಮೇಲೆ ಎಷ್ಟು ಡಿಪೆಂಡ್ ಆಗಿದೆ, ಎಲ್ಲೋ ಶುರುವಾಗೋ ಒಂದು ಯುದ್ಧ ಕೂಡ ನಮ್ಮ ಮನೆಗಳ ಒಳಗೆ ಎಷ್ಟು ಸಮಸ್ಯೆಯನ್ನ ಉಂಟು ಮಾಡುತ್ತೆ ಅನ್ನೋದನ್ನು ಕೂಡ ಈ ಯುದ್ಧ ತೋರಿಸ್ತಾ ಇದೆ. ಇನ್ನು ಅಲ್ಲಿನ ಪ್ರತಿದಿನದ ಬೆಳವಣಿಗೆಗಳು ಕೂಡ ಇಂಟ್ರೆಸ್ಟಿಂಗ್ ಆಗೇ ಇವೆ. ಹಾಗಾದ್ರೆ 17ನೇ ದಿನಕ್ಕೆ ಕಾಲಿಟ್ಟ ಈ ಯುದ್ಧದ ವಿಶೇಷಗಳೇನು? ನ್ಯಾಟೋ ವಿರುದ್ಧ ಟ್ರಂಪ್ಗೆ ಈ ಮುನಿಸ್ಯಾಕೆ? ಬಹಳಷ್ಟು ದಿನಗಳಿಂದಲೂ ಕಾಣೆಯಾಗಿರೋ ಇರಾನಿನ ಸರ್ವೋಚ್ಚ ನಾಯಕ ಈಗೆಲ್ಲಿ? ಯುನೈಟೆಡ್ ಎಮಿರೇಟ್ಸ್ ಅಲ್ಲಿ ಏನಾಗ್ತಾ ಇದೆ? ಈ 17 ಮಂದಿ ಭಾರತೀಯರನ್ನ ಅಲ್ಲಿ ಅರೆಸ್ಟ್ ಮಾಡಿರೋದು ಯಾಕೆ? ಬನ್ನಿ ನೋಡೋಣ. ಗೆಳೆಯರೆ, ಇರಾನ್ ಮತ್ತು ಅಮೆರಿಕ ಇಸ್ರೇಲ್ಗಳ ನಡುವೆ ನಡೀತಿರೋ ಯುದ್ಧ ಸಾಕಷ್ಟು ಸ್ವಾರಸ್ಯಕರ ಘಟನೆಗಳಿಗೆ ಸಾಕ್ಷಿ ಆಗ್ತಾ ಇದೆ. ಮೊನ್ನೆ ಅಷ್ಟೇ ನೆತನ್ಯಾಹು ಇಲ್ಲ, ಆತನನ್ನ IRGC ಹೊಡೆದು ಹಾಕಿದೆ ಅನ್ನೋ ಥರದ ಸುದ್ದಿಗಳು ಇಂಟರ್ನೆಟ್ ತುಂಬಾ ಓಡಾಡ್ತಾ ಇದ್ವು. ಅದಕ್ಕೆ ಉತ್ತರ ಅನ್ನೋ ಹಾಗೆ ಕಾಫಿ ಶಾಪ್ ಒಂದರಲ್ಲಿ ನೆತನ್ಯಾಹು ಇರೋ ವಿಡಿಯೋನ ಅವರದ್ದೇ ಎಕ್ಸ್ ಖಾತೆಯಲ್ಲಿ ಅಪ್ಲೋಡ್ ಮಾಡಿಕೊಂಡ್ರು. ಅದರ ಜೊತೆ ನಾನು ಬದುಕಿದ್ದೀನಿ ಅಂತ ಹೇಳ್ಕೊಂಡ್ರು. ನನ್ನ ಕೈಯಲ್ಲಿ 5 ಬೆರಳುಗಳಿವೆ ಅಂತ ಹೇಳೋ ಮೂಲಕ ಅವರ ಹಿಂದಿನ ವಿಡಿಯೋ ಬಗ್ಗೆ ಹುಟ್ಟಿದ್ದ ಒಂದಷ್ಟು ಕಾನ್ಸ್ಪಿರಸಿ ಥಿಯರಿಗಳಿಗೆ ಈ ವಿಡಿಯೋದಲ್ಲಿ ಉತ್ತರ ಕೊಡೋದಕ್ಕೆ ಟ್ರೈ ಮಾಡಿದ್ರು. ಇನ್ನು ಈ ವಿಡಿಯೋ ಹೊರಗೆ ಬಂತ ತಕ್ಷಣ ಇದು ಕೂಡ AI ಜನರೇಟೆಡ್ ವಿಡಿಯೋನಾ ಅಂತ ಹುಡುಕೋದಿಕ್ಕೆ ಸಾಕಷ್ಟು ಜನ ಪ್ರಯತ್ನ ಪಟ್ಟರು. ಅವರ ಪ್ರಯತ್ನಗಳು, ಅದರ ಫಲಿತಾಂಶಗಳು ಹೆಂಗಿದ್ವು ಅಂದ್ರೆ ಬಹುಶಃ ಗ್ರಾಕ್ಗೆ ತಲೆ ಕೆಟ್ಟು ಸಾಕಷ್ಟು ಜನರ ಪ್ರಶ್ನೆಗೆ ಉತ್ತರ ಕೊಡೋದನ್ನು ಕೂಡ ಗ್ರಾಕ್ ಬಿಟ್ಟಂತೆ ಕಾಣ್ತಾ ಇದೆ. ಇನ್ನು ಕೆಲ ಖಾತೆಗಳಲ್ಲಿ ಇದು AI ಜನರೇಟೆಡ್ ವಿಡಿಯೋ ಅಂತ ಗ್ರಾಕ್ ಹೇಳಿರೋದನ್ನ ಕೆಲವರು ಪೋಸ್ಟ್ ಮಾಡಿದ್ರು. ಹಾಗೆ ನಾನು ಕೂಡ ಈ ವಿಡಿಯೋ ಒರಿಜಿನಲ್ AI ಜನರೇಟೆಡ್ ಅಂತ ನಾನು ಗ್ರಾಕ್ ಅನ್ನ ಕೇಳಲಿಲ್ಲ, ಪರ್ಪ್ಲೆಕ್ಸಿಟಿಯನ್ನ ಕೇಳಿದೆ. ಪರ್ಪ್ಲೆಕ್ಸಿಟಿ ಇದು AI ಜನರೇಟೆಡ್ ವಿಡಿಯೋ ಅಲ್ಲ ಅಂತ ಹೇಳಿದೆ. ಈಸ್ ವೈಡ್ಲಿ ರಿಗಾರ್ಡೆಡ್ ಆಸ್ ಎನ್ ಒರಿಜಿನಲ್ ರಿಯಲ್ ಟೈಮ್ ಕ್ಲಿಪ್, ನಾಟ್ ಎನ್ AI ಜನರೇಟೆಡ್ ವಿಡಿಯೋ ಅಂತ ಪರ್ಪ್ಲೆಕ್ಸಿಟಿ ಹೇಳಿದೆ. ಗೆಳೆಯರೆ, ನಾವು ಕೇಳೋ ಎಲ್ಲಾ ಪ್ರಶ್ನೆಗಳಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಕರೆಕ್ಟ್ ಆಗಿ ಉತ್ತರ ಕೊಡುತ್ತೆ ಅಂತೇನಲ್ಲ. ಅದು ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸೇ. ಅದಕ್ಕೆ ಅರ್ಥ ಆದ ಹಾಗೆ ಮತ್ತು ಇಂಟರ್ನೆಟ್ ಅಲ್ಲಿ ಅತಿ ಹೆಚ್ಚು ಜನರ ಅಭಿಪ್ರಾಯ ಏನಿರುತ್ತೆ ಅದೆಲ್ಲವನ್ನ ಸಂಗ್ರಹಿಸಿ ಅದು ಒಂದು ನಿರ್ಧಾರಕ್ಕೆ ಬಂದಂತೆ ಉತ್ತರವನ್ನ ಕೊಡುತ್ತೆ ಹೊರತು ಆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೊಡೋ ಉತ್ತರಗಳೆಲ್ಲ ಸರಿ ಇರಲೇಬೇಕು ಅಂತೇನಲ್ಲ. ಇನ್ನು ಆ ವಿಡಿಯೋ ಫೇಕಾ, ಒರಿಜಿನಲ್, AI ಜನರೇಟೆಡ್ ಅನ್ನೋದನ್ನ AI ವಿಡಿಯೋಗಳನ್ನ ಪರಿಶೀಲಿಸುವ ತಂಡಗಳು ಚೆಕ್ ಮಾಡಿ ಹೇಳಬೇಕಿದೆ. ಆ ಬಗ್ಗೆ ಇನ್ನು ಯಾವ ಅಧಿಕೃತ ಮೂಲದಿಂದಲೂ ಯಾವ ಮಾಹಿತಿನೂ ಹೊರಗೆ ಬಂದಿಲ್ಲ. ಇನ್ನು ನೆತನ್ಯಾಹು ಕೈಯಲ್ಲಿರೋ ಕಾಫಿ ಕಪ್ಪಲ್ಲಿನ ಕಾಫಿ ಕಡಿಮೆ ಯಾಕಾಗ್ಲಿಲ್ಲ, ಅದು ಯಾಕೆ ಚೆಲ್ಲಿಲ್ಲ, ತುಟಿ ಮೇಲೆ ಅಷ್ಟೇ ಯಾಕೆ ಕಾಫಿ ಅಂಟ್ಕಂತು, ಈ ಪ್ರಶ್ನೆಗಳಿಗೆ ನೆತನ್ಯಾಹು ಉತ್ತರ ಕೊಡಬೇಕು. ಅಥವಾ AI ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿರೋರು ಯಾರಾದ್ರೂ ಇದ್ರೆ, ಆ ತರದ ಹೊಸ ಸಾಫ್ಟ್ವೇರ್ ಯಾವುದಾದ್ರೂ ಬಂದಿದ್ರೆ ಅವರು ಅಧಿಕೃತವಾಗಿ ಅದರ ಬಗ್ಗೆ ಉತ್ತರವನ್ನು ಕೊಡಬೇಕಾಗತ್ತೆ. ಇದರ ಮಧ್ಯೆ ನೆತನ್ಯಾಹು ವಿಡಿಯೋ ಬಿಡುಗಡೆಯಾದ ಬೆನ್ನಲ್ಲೇ ನೆತನ್ಯಾಹುನೇನೋ ತೋರಿಸಿದ್ವಿ ನಾವು, ಆದ್ರೆ ಮೊಸ್ತಬಾ ಎಲ್ಲಿ ಅಂತ ಕೆಲವರು ಪ್ರಶ್ನೆಗಳನ್ನ ಕೇಳೋದಕ್ಕೆ ಶುರು ಮಾಡಿದ್ದಾರೆ. ಗೆಳೆಯರೆ, ಮೊಸ್ತಬಾ ಖಮೆನೈ ಇರಾನ್ ಮೇಲೆ ಇಸ್ರೇಲ್ ಮಾಡಿದ ದಾಳಿಗಳಲ್ಲಿ ತೀವ್ರವಾಗಿ ಗಾಯಗೊಂಡಿದ್ದಾರೆ ಅನ್ನೋ ಒಂದು ಮಾಹಿತಿ ದೊಡ್ಡ ಪ್ರಮಾಣದಲ್ಲಿ ಓಡಾಡ್ತಾ ಇದೆ. ಅವರು ಗಾಯಗೊಳ್ಳದೇ ಇದ್ದಿದ್ರೆ ಇಷ್ಟೊತ್ತಿಗೆ ಹೊರಗೆ ಬಂದು ಕಾಣಿಸ್ಕೋಬೇಕಾಗಿತ್ತು. ಸಾಕಷ್ಟು ಅತಿ ಮುಖ್ಯ ಕಾರ್ಯಕ್ರಮಗಳಲ್ಲಿ ಕೂಡ ಮೊಸ್ತಬಾ ಕಾಣಿಸ್ಕೊಂಡಿಲ್ಲ. ಹೀಗಾಗಿ ಮೊಸ್ತಬಾ ಬಗ್ಗೆ ಸಾಕಷ್ಟು ಥಿಯರಿಗಳು ಹುಟ್ಟುಕೊಳ್ತಾ ಇವೆ. ಈಗ ಹೊಸ ಥಿಯರಿ ಏನು ಅಂದ್ರೆ, ಮೊಸ್ತಬಾ ಖಮೆನೈಗೆ ಗಾಯ ಆದ ನಂತರ ಅವರಿಗೆ ಇರಾನ್ನಲ್ಲಿ ಪ್ರಾಥಮಿಕ ಚಿಕಿತ್ಸೆಯನ್ನು ಕೊಡಿಸಿ ಆ ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಅವರನ್ನ ರಷ್ಯಾಗೆ ಕಳುಹಿಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿರೋದು ಎರಡೇ ಚಾನ್ಸು. ಒಂದು, ಮೊಸ್ತಬಾ ಚೈನಾಗ್ ಹೋಗಬೇಕು ಚಿಕಿತ್ಸೆಗಾಗಿ ಅಥವಾ ರಷ್ಯಾಗ್ ಹೋಗಬೇಕು. ಈ ಎರಡೂ ಅಲ್ಲದೆ ಇದ್ರೆ ಇರಾನ್ ನಲ್ಲೇ ಉಳ್ಕೋಬೇಕು. ಈಗ ನಿರಂತರವಾಗಿ ಇರಾನ್ ಮೇಲೆ ದಾಳಿಗಳಾಗ್ತಾ ಇವೆ. ಯಾವ ರೀತಿಯಲ್ಲೂ ಇರಾನ್ ಅನ್ನೋದು ಸೇಫ್ ಅಂತ ಅನ್ನಿಸದೇ ಇರಬಹುದು. ಹೀಗಾಗಿ ಅವರ ದೃಷ್ಟಿಯಿಂದ ಅತ್ಯಂತ ಸೇಫ್ ಅನ್ಸೋ ಜಾಗ ರಷ್ಯಾ. ಸೊ ಮೊಸ್ತಬಾ ಖಮೆನೈ ರಷ್ಯಾಗೆ ಹೋಗಿದ್ರೆ, ಅಲ್ಲಿ ಚಿಕಿತ್ಸೆಗಾಗಿ ಅವರನ್ನ ಕರ್ಕೊಂಡು ಹೋಗಿದ್ರೆ ಆಶ್ಚರ್ಯ ಪಡಬೇಕಾದ ಅಗತ್ಯ ಇಲ್ಲ. ಈ ಹಿಂದೆ ಅಮೆರಿಕ ಹಾಗೂ ಇಸ್ರೇಲ್ಗಳು ಇರಾನ್ ಮೇಲೆ ದಾಳಿ ಮಾಡುತ್ತವೆ ಅನ್ನೋ ಸುದ್ದಿಗಳು ದಟ್ಟವಾಗಿ ವ್ಯಾಪಿಸೋದಕ್ಕೆ ಶುರುವಾದ ಕೂಡಲೇ ಅಲಿ ಖಮೆನಿ ಅವರನ್ನೇ ರಷ್ಯಾಗೆ ಶಿಫ್ಟ್ ಮಾಡಿಬಿಡಬೇಕು, ಅಲ್ಲವರಿಗೆ ಶೆಲ್ಟರ್ ಕೊಡಬೇಕು ಅನ್ನೋ ಒಂದು ಐಡಿಯಾ ಇತ್ತು.
ಆದ್ರೆ ಅವರು ಶಿಫ್ಟ್ ಆಗೋ ಮೊದಲೇ ಇಲ್ಲಿ ಇರಾನ್ ಮೇಲೆ ಅಮೆರಿಕ ಹಾಗೂ ಇಸ್ರೇಲ್ಗಳು ದಾಳಿ ಮಾಡಿದ್ವು. ಸೊ ಅಲಿ ಖಮೇನಿಯನ್ನ ಉಳಿಸ್ಕೊಳ್ಳೋದಕ್ಕೆ ಇರಾನ್ಗೆ ಸಾಧ್ಯ ಆಗಲಿಲ್ಲ. ಈ ಕಾರಣಕ್ಕೆ ಅಟ್ಲೀಸ್ಟ್ ಮೊಸ್ತಬಾನಾದ್ರೂ ಉಳಿಲಿ ಅಂತ ಅವರನ್ನ ರಷ್ಯಾಗೆ ಸಾಗಿಸಿ ಅಲ್ಲಿ ಚಿಕಿತ್ಸೆ ಕೊಡಿಸ್ತಾ ಇದ್ರೆ ಆಶ್ಚರ್ಯ ಪಡಬೇಕಾದ ಅಗತ್ಯ ಏನಿಲ್ಲ. ಇನ್ನು ಇದು ಕೂಡ ಖಚಿತ ಸುದ್ದಿ ಅಂತಲ್ಲ, ಈ ತರದ ಒಂದಷ್ಟು ಥಿಯರಿಗಳು ಓಡಾಡ್ತಾ ಇವೆ. ಮತ್ತೊಂದು ಕಡೆ ಹೇಗಾದ್ರೂ ಮಾಡಿ ಸ್ಟ್ರೈಟ್ ಆಫ್ ಹಾರ್ಮೋಸ್ ಅನ್ನ ಇರಾನಿ ಪಡೆಗಳ ಕೈಯಿಂದ ಕಿತ್ಕೊಂಡ್ರೆ ಈ ಯುದ್ಧವನ್ನ ಗೆದ್ದು ಬಿಟ್ಟಂತಾಗತ್ತೆ ಅಂತ ಟ್ರಂಪ್ ಭಾವಿಸ್ತಾ ಇದ್ದಾರೆ. ಹಾರ್ಮೋಸ್ ಗೆಲುವನ್ನ ಅವರು ಬಯಸ್ತಾ ಇದ್ದಾರೆ. ಹಾಗಾದ್ರೆ ಬನ್ನಿ ಒಂದು ಟ್ರೈ ಕೊಟ್ಟು ನೋಡಿ ಅಂತ ಇರಾನ್ ಕೂಡ ಅಮೆರಿಕಾಗೆ ಸವಾಲೆಸಿತಾ ಇದೆ. ಅಲ್ಲಿ ಅಮೆರಿಕದ ಪಡೆಗಳಿಗೆ ಹಾರ್ಮೋಸ್ ಅನ್ನ ವಶಪಡಿಸಿಕೊಳ್ಳೋದು ಸುಲಭದ ಕೆಲಸ ಅಲ್ಲ ಅನ್ನೋದು ಗೊತ್ತಿದೆ. ಇರಾನ್ ತನ್ನ ಮುಖ್ಯ ಭೂಮಿಯಿಂದ ಕೂಡ ಹಾರ್ಮೋಸ್ ಅಲ್ಲಿ ಸಂಚರಿಸುವ ಹಡಗುಗಳ ಮೇಲೆ ದಾಳಿ ನಡೆಸುವ ಸಾಧ್ಯತೆಗಳಿರುತ್ತವೆ. ಹೀಗಾಗಿ ಅಲ್ಲಿ ವ್ಯಾಪಾರಿ ಹಡಗುಗಳಿಗೆ ರಕ್ಷಣೆ ಕೊಡಬೇಕು ಅಂದ್ರೆ ಸ್ವಲ್ಪ ಹೆಚ್ಚಿನ ಶಕ್ತಿಯ ಅಗತ್ಯ ಇರುತ್ತೆ. ಸೊ ಟ್ರಂಪ್ ಅಲ್ಲೊಂದು ಇಂಟರ್ನ್ಯಾಷನಲ್ ಪೊಲೀಸಿಂಗ್ ತರದ ವ್ಯವಸ್ಥೆಯೊಂದನ್ನ ಮಾಡಬೇಕು ಅಂದ್ಕೋತಾ ಇದ್ದಾರೆ. ಜಗತ್ತಿನ ಎಲ್ಲ ಬಲಿಷ್ಠ ದೇಶಗಳು ಹಾರ್ಮೋಸ್ಗೆ ತಮ್ಮ ನೌಕಾಪಡೆಗಳನ್ನ ಕಳುಹಿಸಿ ಈ ಕೆಲಸದಲ್ಲಿ ಕೈ ಜೋಡಿಸಲಿ ಅನ್ನೋದು ಟ್ರಂಪ್ ಆಸೆ. ಆದ್ರೆ ಈ ಬಾರಿ ಟ್ರಂಪ್ ನೆರವಿಗೆ ಯಾರು ನಿಂತ್ಕೊಳ್ಳೋ ಲಕ್ಷಣಗಳು ಕಾಣ್ತಾ ಇಲ್ಲ. ನೀವು ಯುದ್ಧ ಮೊದಲು ನಿಲ್ಲಿಸಿ ಎಲ್ಲ ಸರಿ ಹೋಗುತ್ತೆ ಅಂತ ಚೈನಾ ಹೇಳಿದೆ. ಯುದ್ಧ, ದಾಳಿಗಳು, ಬಲಪ್ರಯೋಗದ ಮೂಲಕವೇ ಎಲ್ಲವನ್ನೂ ನಾವು ಗೆಲ್ಲೋದಿಕ್ಕೆ ಸಾಧ್ಯ ಇಲ್ಲ. ನಾವು ನೋಡಿ ಮಾತುಕತೆ ಮೂಲಕ ಸಮಸ್ಯೆ ಬಗೆಹರಿಸಿಕೊಂಡು ಬಿಟ್ಟಿದ್ದೀವಿ, ನಮಗಿದೇ ವರ್ಕೌಟ್ ಆಗ್ತಾ ಇದೆ, ಇದನ್ನೇ ನಾವು ಮುಂದುವರಿಸ್ತೀವಿ ಅಂತ ಭಾರತ ಹೇಳಿದೆ. ಗೆಳೆಯರೆ, ಭಾರತದ ತೈಲ ಹಡಗುಗಳು ಹಾರ್ಮೋಸ್ ಅಲ್ಲಿ ಸೇಫ್ ಆಗಿ ಬರುತ್ತವೆ ಅನ್ನೋದು ಗೊತ್ತಾದ ಮೇಲೆ ಪಶ್ಚಿಮದ ವಾಹಿನಿಗಳು, ಅಲ್ಲಿನ ಮಾಧ್ಯಮಗಳು ಹೊಟ್ಟೆಗೆ ಎಷ್ಟು ಬೆಂಕಿ ಹಾಕೊಂಡ್ವು ಅನ್ನೋದನ್ನ ನೀವು ಗಮನಿಸಿರಬೇಕು. ಭಾರತ ಅಮೆರಿಕ ಜೊತೆಗೂ ಇರುತ್ತೆ, ರಷ್ಯಾದ ತೈಲ ಖರೀದಿಯನ್ನೂ ಮಾಡುತ್ತೆ, ಇರಾನ್ ಜೊತೆಗೂ ಮಾತಾಡುತ್ತೆ, ಇಸ್ರೇಲ್ ಅನ್ನು ತಬ್ಕೊಳ್ಳುತ್ತೆ. ಭಾರತಕ್ಕೆ ಒಂದು ವಿದೇಶಾಂಗ ನೀತಿ ಅನ್ನೋದೇ ಇಲ್ಲ. ಅರೆ, ಎಲ್ಲರ ಜೊತೆಗೂ ಚೆನ್ನಾಗಿದ್ದು ಲಾಭ ಮಾಡ್ಕೊಳ್ಳೋದು ಕೂಡ ಒಂದು ಉತ್ತಮ ವಿದೇಶಾಂಗ ನೀತಿನೇ ಅಲ್ವೇನ್ರಿ? ವಿದೇಶಾಂಗ ನೀತಿ ಅಂದ್ರೆ ಅಮೆರಿಕ ಅಥವಾ ರಷ್ಯಾ ಯಾವುದಾದ್ರೂ ಒಂದು ದೊಡ್ಡ ಶಕ್ತಿ ಜೊತೆ ನಿಂತ್ಕೊಳ್ಳೋದು ಮಾತ್ರ ಒಳ್ಳೆ ವಿದೇಶಾಂಗ ನೀತಿ ಹೆಂಗಾಗತ್ತೆ? ನಾವು ಇಲ್ಲಿ ಕೂಡ ತಟಸ್ಥ ಅಲ್ಲ, ಶಾಂತಿಯ ಪರವಾಗಿರೋರು ನಾವು. ನಮ್ಮದು ಶಾಂತಿ ಮಾರ್ಗ. ಪಶ್ಚಿಮದ ದೇಶಗಳಿಗೆ ಇದು ಅರ್ಥ ಆಗ್ತಾ ಇಲ್ಲ ಅಂತಲ್ಲ, ಇದನ್ನ ಭಾರತ ಸಾಕಷ್ಟು ಬಾರಿ ಅವ್ರಿಗೂ ಹೇಳಿದೆ. ಆದ್ರೆ ಭಾರತ ಲಾಭ ಮಾಡ್ಕೊಳ್ತಾ ಇದೆ ಅನ್ನೋ ಊರಿ ಬೇಡಿ ಪಾಪ. ಅಲ್ಲೆಲ್ಲೋ ಪಶ್ಚಿಮದಲ್ಲಿರೋರ ಬಗ್ಗೆ ನಾವು ಮಾತಾಡೋದು ಯಾಕೆ? ನಮ್ಮಲ್ಲೇ ಎಷ್ಟು ಜನ ಊರ್ಕೊಳ್ತಾ ಇಲ್ಲ. ನಮ್ಮ ಯುದ್ಧ ಹಡಗುಗಳು ಸೇಫ್ ಆಗಿ ಬರ್ತಾ ಇವೆ ಅನ್ನೋ ಸುದ್ದಿ ಕೇಳಿನೇ ಪಾಪ ಎಷ್ಟೋ ಜನ ಆಸಿಡಿಟಿಗೆ ಔಷಧಿ ತಗೊಳ್ಳೋದಿಕ್ಕೆ ಶುರು ಮಾಡಿದ್ದಾರೆ. ಭಾರತದ್ದೇ ತಿಂದು ಭಾರತದ ಬಗ್ಗೆ ಹೊಟ್ಟೆ ಉರ್ಕೊಳ್ಳೋ ಜನ ನಮ್ಮಲ್ಲೇ ಇರುವಾಗ ವಿದೇಶಿ ಮಾಧ್ಯಮಗಳ ಉರಿ ಬಗ್ಗೆ ನಾವ್ ಯಾಕೆ ತಲೆ ಕೆಡಿಸ್ಕೋಬೇಕು? ಇನ್ನು ಟ್ರಂಪ್ ಅವರ ಸಹಾಯದ ಮನವಿಗೆ ಅಂಥ ಉತ್ತಮ ಪ್ರತಿಕ್ರಿಯೆ ಎಲ್ಲಿಂದಲೂ ಬರ್ತಾ ಇಲ್ಲ. ಬ್ರಿಟನ್ ನಾವು ಆಟದಲ್ಲಿಲ್ಲ ಅಂತ ಹೇಳಿದೆ. ಟ್ರಂಪ್ ಬಗ್ಗೆ ಸ್ವಲ್ಪ ಅಭಿಮಾನ ಇಟ್ಕೊಂಡಿರೋ ಮೆಲೋನಿ ಕೂಡ ನಾವು ಈ ಯುದ್ಧದಲ್ಲಿ ಭಾಗಿಯಾಗುವುದಿಲ್ಲ ಅಂತ ಹೇಳಿದ್ದಾರೆ. ಕೆನಡಾ ನಾವು ಇಲ್ಲ ಅಂತ ಹೇಳಿದೆ. ಜಪಾನ್ ಮತ್ತು ದಕ್ಷಿಣ ಕೊರಿಯಾಗಳು ಯುದ್ಧ ನೌಕೆಗಳನ್ನು ಕಳುಹಿಸೋದಕ್ಕೆ ಮೀನಾಮೇಷ ಎಣಿಸೋದಕ್ಕೆ ಶುರು ಮಾಡಿವೆ. ಜರ್ಮನಿ ಇದು ಶಾಂತಿಯುತವಾಗಿ ಬಗೆಹರಿಯುತ್ತೆ ಅನ್ನೋದಾದ್ರೆ ನಾವು ಬರ್ತೀವಿ, ಇಲ್ಲ ಅಂದ್ರೆ ನಿಮ್ಮದು ನಿಮಗೆ ನಮ್ಮದು ನಮಗೆ ಅಂತ ಹೇಳಿದೆ. ಈ ಟ್ರಂಪ್ ಯಾರ ಜೊತೆಗಾದ್ರೂ ಉತ್ತಮ ಸಂಬಂಧಗಳನ್ನು ಇಟ್ಕೊಂಡಿದ್ರೆ ತಾನೇ ಇವ್ರ ಕಷ್ಟಕ್ಕೆ ಯಾರಾದರೂ ಬರೋದಿಕ್ಕೆ ಸಾಧ್ಯ ಆಗೋದು. ಎಲ್ಲ ಸರಿನೂ ಲಾಭ ಅಮೆರಿಕಾಗೆ ಆಗಬೇಕು ಅಂತ ಹೇಳ್ತಾ ಎಲ್ಲರ ಬಗ್ಗೆನೂ ಹಗುರವಾಗಿ ಕೆಟ್ಟದಾಗಿ ಮಾತಾಡ್ತಾ ಪ್ರತಿಯೊಬ್ಬರನ್ನು ಅವಮಾನ ಮಾಡ್ತಾ ಅಹಂಕಾರದ ಮೊಟ್ಟೆ ಥರ ಕಾಣಿಸ್ಕೊಂಡ ಟ್ರಂಪ್ ಈಗ ಸಹಾಯ ಬೇಕು ಅಂದರೆ ಯಾರು ತಾನೇ ಮುಂದೆ ಬರ್ತಾರೆ? ಸೊ ಈಗ ಟ್ರಂಪ್ಗೆ ನ್ಯಾಟೋ ನೆನಪಾಗ್ತಾ ಇದೆ. ಅಮೆರಿಕ ಇಲ್ಲದೆ ನೀವು ಯಾವ ನ್ಯಾಟೋ ಅಂತ ಇತ್ತೀಚೆಗಷ್ಟೇ ಕೇಳಿದ್ದ ಟ್ರಂಪ್ ಈಗ ಹಾರ್ಮೋಸ್ ಅಲ್ಲಿ ನಾವು ಮಾತ್ರ ಕಾದಾಡ್ತಾ ಇದ್ದೀವಿ, ಟರ್ಕಿ ಮೇಲೆ ಮಿಸೈಲ್ ದಾಳಿಗಳಾಗ್ತಾ ಇವೆ, ನ್ಯಾಟೋ ಆರ್ಟಿಕಲ್ 5 ಅನ್ನ ಜಾರಿ ಮಾಡ್ಕೊಂಡು ಇಲ್ಲಿಗೆ ತಕ್ಷಣ ಬಂದು ಬಿಡಬೇಕು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಕೂಡ ದನಿಯಲ್ಲಿ ರಿಕ್ವೆಸ್ಟ್ ಇಲ್ಲ. ಹಾಗೆ ಹಾರ್ಮೋಸ್ಗೆ ನ್ಯಾಟೋ ಸೇನೆ ಬಾರದೇ ಇದ್ರೆ ಪರಿಣಾಮಗಳನ್ನು ಎದುರಿಸಬೇಕಾಗತ್ತೆ ಅಂತ ಟ್ರಂಪ್ ಇಲ್ಲಿ ಧಮಕಿ ಕೊಡ್ತಾ ಇದ್ದಾರೆ. ಇನ್ನು ಇಲ್ಲಿ ನ್ಯಾಟೋಗೆ ಟ್ರಂಪ್ ಧಮಕಿ ಕೊಡೋದಕ್ಕೆ ಮತ್ತು ಅದನ್ನ ಸೀರಿಯಸ್ ಆಗಿ ನ್ಯಾಟೋ ಪರಿಗಣಿಸದೇ ಇರೋದಕ್ಕೆ ಕೂಡ ಕಾರಣಗಳಿವೆ. ಒಂದು, ನ್ಯಾಟೋ ಶುರುವಾಗಿದ್ದು ಶೀತಲ ಸಮರದ ಕಾಲದಲ್ಲಿ. ಅವತ್ತಿಗೆ ಸೋವಿಯತ್ ಯೂನಿಯನ್ ಯುರೋಪ್ನ ಒಂದೊಂದೇ ದೇಶವನ್ನ ತಿಂದುಕೊಂಡು ಬಿಡುತ್ತೆ ಅನ್ನೋ ಭಯ ಯುರೋಪಿಯನ್ ದೇಶಗಳನ್ನ ಕಾಡೋದಕ್ಕೆ ಶುರುವಾಗಿತ್ತು. ಯಾಕೆಂದ್ರೆ ಅಷ್ಟೊತ್ತಿಗಾಗಲೇ ಅರ್ಧ ಜರ್ಮನಿ ಸೋವಿಯತ್ ಕೈಯಲ್ಲೇ ಇತ್ತು. ಸೊ ಸೋವಿಯತ್ ವಿಸ್ತರಣೆಯಿಂದ ತಮ್ಮನ್ನ ತಾವು ಕಾಪಾಡಿಕೊಳ್ಳೋದಕ್ಕೆ ಈ ಭಾಗದಲ್ಲಿನ ಅಂದ್ರೆ ಅಟ್ಲಾಂಟಿಕ್ ಸಾಗರದಲ್ಲಿನ ಪ್ರಜಾಪ್ರಭುತ್ವವಾದಿ ದೇಶಗಳು ಒಂದು ಕೂಟ ಮಾಡ್ಕೊಂಡ್ವು. ಅದರ ಬೆನ್ನಿಗೆ ಅವತ್ತು ಅಮೆರಿಕಾನೇ ನಿಂತ್ಕೊಳ್ತು. ಅದೇ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್. ಗೆಳೆಯರೆ, ಇಲ್ಲಿ ಒಂದು ವಿಷಯನ ನಿಮಗೆ ಇನ್ನೊಮ್ಮೆ ಕ್ಲಿಯರ್ ಮಾಡ್ತೀನಿ. ಇದು ಉತ್ತರ ಅಟ್ಲಾಂಟಿಕ್ ಅಲ್ಲಿದ್ದ ದೇಶಗಳು ಮತ್ತು ಅಮೆರಿಕ ನಡುವೆ ಆದಂತಹ ಒಂದು ಒಪ್ಪಂದ. ಹೀಗಾಗಿ ಈ ನ್ಯಾಟೋ ಕೂಟದಲ್ಲಿ ಅಮೆರಿಕ ಇದೆ, ಯುರೋಪಿಯನ್ ದೇಶಗಳಿವೆಯೇ ಹೊರತು ಇದರಲ್ಲಿ ಇಸ್ರೇಲ್ ಇಲ್ಲ. ಯಾಕೆಂದ್ರೆ ಇಸ್ರೇಲ್ ನಾರ್ತ್ ಅಟ್ಲಾಂಟಿಕ್ ನ ಭಾಗನೂ ಅಲ್ಲ,
ಯುರೋಪಿಯನ್ ಯೂನಿಯನ್ನ ಭಾಗ ಕೂಡ ಅಲ್ಲ. ಸೊ ಇಸ್ರೇಲಿಗೂ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ಗೂ ಯಾವ ಸಂಬಂಧನೂ ಇಲ್ಲ. ಈ ಪ್ರಶ್ನೆಯನ್ನ ಸಾಕಷ್ಟು ಜನ ವೀಕ್ಷಕರು ಕಾಮೆಂಟ್ ಬಾಕ್ಸ್ ಅಲ್ಲಿ ಕೇಳಿದಿರಿ. ಅದಕ್ಕಾಗಿ ನಿಮಗೊಂದು ಕ್ಲಾರಿಫಿಕೇಶನ್ ಅನ್ನ ಇಲ್ಲಿ ಕೊಡ್ತಾ ಇದ್ದೀನಿ. ಸೊ ಈ ನ್ಯಾಟೋ ಅನ್ನೋದು ಸೋವಿಯತ್ ವಿರುದ್ಧ ಹುಟ್ಟಿದ ಯುರೋಪಿನ ಹಲವು ದೇಶಗಳ ಮಿಲಿಟರಿ ಕೂಟ. ಅವತ್ತಿಗೂ ನ್ಯಾಟೋಗೆ ಅತಿ ಹೆಚ್ಚು ಹಣವನ್ನ, ಆಯುಧಗಳನ್ನ, ಸೈನಿಕರನ್ನ ಕೊಡ್ತಾ ಇದ್ದದ್ದು ಅಮೆರಿಕಾನೇ. ಇವತ್ತಿಗೂ ನ್ಯಾಟೋಗೆ ಅತಿ ಹೆಚ್ಚು ಹಣವನ್ನ, ಆಯುಧಗಳನ್ನ, ಸೈನಿಕರನ್ನ ಕೊಡ್ತಾ ಇರೋದು ಇದೇ ಅಮೆರಿಕ. ಈ ಕೂಟದ ಕಾರಣದಿಂದ ಯುರೋಪಿಯನ್ ದೇಶಗಳ ಮಿಲಿಟರಿ ಖರ್ಚು ಕಡಿಮೆ ಆಗಿದೆ. ಅಮೆರಿಕ ನಮ್ಮನ್ನ ಕಾಪಾಡುತ್ತೆ ಅಂತ ಅವರು ನೆಮ್ಮದಿಯಾಗಿ ಇರೋದಕ್ಕೆ ಕೂಡ ಸಾಧ್ಯ ಆಗಿದೆ. ಅವರಿಗೆ ಮಿಲಿಟರಿ ಟೆಕ್ನಾಲಜಿ ಸಿಗ್ತಾ ಇದೆ. ಇನ್ನಿವತ್ತು ಸೋವಿಯತ್ ಯೂನಿಯನ್ ಇಲ್ಲ, ಆದರೆ ನ್ಯಾಟೋ ಮಾತ್ರ ಹಾಗೇ ಇದೆ. ಈ ನ್ಯಾಟೋ ಅಮೆರಿಕಾಗೆ ಉಪಯೋಗಕ್ಕೆ ಅಂತ ಬಂದಿದ್ದು ಆಫ್ಘನ್ ಯುದ್ಧದ ಸಂದರ್ಭದಲ್ಲಿ. ಅವತ್ತಿಗೆ ಆಫ್ಘನಿಸ್ತಾನದ ವಿರುದ್ಧ ಅಮೆರಿಕ ಮಾಡಿದ ಕಾರ್ಯಾಚರಣೆ ಮತ್ತು 20 ವರ್ಷ ಅಮೆರಿಕ ಆಫ್ಘನ್ನಲ್ಲಿ ಉಳ್ಕೊಂಡಾಗ ಕೂಡ ಅವರ ಜೊತೆ ನ್ಯಾಟೋ ಇತ್ತು. ಹಾಗೆ ನ್ಯಾಟೋದ ಕಾರಣಕ್ಕಾಗಿಯೇ ರಷ್ಯಾ ಈಗಲೂ ಕೂಡ ಯುರೋಪಿಯನ್ ದೇಶಗಳ ಕಡೆ ನೋಡೋದಕ್ಕೆ ಒಮ್ಮೆ ಯೋಚನೆ ಮಾಡುತ್ತೆ. ನ್ಯಾಟೋ ಶಕ್ತಿ ಇರೋದು ಅಮೆರಿಕಾದಲ್ಲಿ. ಹೀಗಾಗಿ ಈಗ ಅಮೆರಿಕ ಯುದ್ಧಕ್ಕೆ ನಿಂತಿದೆ. ನ್ಯಾಟೋ ಸದಸ್ಯ ದೇಶಗಳು ಅಮೆರಿಕ ಜೊತೆ ಬಂದು ನಿಲ್ಲಲಿ ಅಂತ ಟ್ರಂಪ್ ಬಯಸ್ತಾ ಇದ್ದಾರೆ. ಆದರೆ ನ್ಯಾಟೋ ದೇಶಗಳು ಟ್ರಂಪ್ ಬಗ್ಗೆ ಅಸಮಾಧಾನಗೊಂಡಿವೆ. ಅವರಿಗೆ ಟ್ರಂಪ್ ಎಷ್ಟು ದಿನ ಇರ್ತಾರೆ ಅನ್ನೋದು ಗೊತ್ತಿದೆ. 2.5 ವರ್ಷ ಅಷ್ಟೇ. ಅಷ್ಟರಲ್ಲಿ ಅಂಥ ಇನ್ಯಾವ ಪ್ರಳಯನೂ ಆಗೋದಿಲ್ಲ. ಆಮೇಲೆ ಟ್ರಂಪ್ ಏನೂ ಇರೋದಿಲ್ಲ, ಅಲ್ಲಿಗೆ ಬೇರೆ ಯಾರೋ ಬರ್ತಾರೆ. ಶಾಶ್ವತವಾಗಿ ಸಾಯೋವರೆಗೆ ಅಧಿಕಾರದಲ್ಲೇ ಇರೋದಕ್ಕೆ ಟ್ರಂಪ್ ಪುತಿನ್ನೂ ಅಲ್ಲ, ಶಿ ಜಿನ್ಪಿಂಗೂ ಅಲ್ಲ. ಇನ್ನು ಅಮೆರಿಕ ಚೈನಾ, ರಷ್ಯಾಗಳ ಥರಾನೂ ಅಲ್ಲ. ಅಲ್ಲಿ 4 ವರ್ಷಗಳಿಗೊಮ್ಮೆ ಚುನಾವಣೆಗಳಾಗತ್ವೆ, ಅಧ್ಯಕ್ಷರು ಬದಲಾಗಬೇಕಾಗತ್ತೆ. ಹೀಗಾಗಿ ಟ್ರಂಪ್ ನಂತರ ಬೇರೆ ಯಾರೋ ಬರ್ತಾರೆ, ಅವ್ರ ಜೊತೆ ಸಂಬಂಧ ಸರಿಪಡಿಸ್ಕೊಂಡ್ರಾಯ್ತು ಅಂತ ನ್ಯಾಟೋ ದೇಶಗಳು ಯೋಚಿಸ್ತಾ ಇವೆ. ಸೊ ಟ್ರಂಪ್ ಅವರ ಹಾರ್ಮೋಸ್ ಕರೆಗೆ ಅವ್ರು ಯಾರು ಸ್ಪಂದಿಸ್ತಾ ಇಲ್ಲ. ಬದಲಿಗೆ ಮ್ಯಾಕ್ರಾನ್ ಇರಾನಿನ ಅಧ್ಯಕ್ಷ ಪೆಜೆಶ್ಕಿಯಾನ್ ಜೊತೆ ಮಾತಾಡಿದ್ದಾರೆ. ಹಾರ್ಮೋಸ್ ಅಲ್ಲಿ ಸಂಚರಿಸುವ ತೈಲ ಹಡಗುಗಳಿಗೆ ಸಮಸ್ಯೆ ಮಾಡೋದಿಕ್ಕೆ ಹೋಗಬೇಡಿ ಅಂತ ಪೆಜೆಶ್ಕಿಯಾನ್ಗೆ ಈ ಮ್ಯಾಕ್ರಾನ್ ಹೇಳಿದ್ದಾರೆ. ಇದು ನ್ಯಾಟೋ ಹಾಗೂ ಟ್ರಂಪ್ ನಡುವಿನ ಭಿನ್ನಾಭಿಪ್ರಾಯವನ್ನು ತೋರಿಸ್ತಾ ಇದೆ. ಮತ್ತೊಂದು ಕಡೆ ಈ ಯುದ್ಧ ಅರಬ್ ದೇಶಗಳಿಗೆ, ಅದರಲ್ಲೂ UAEಗೆ ದೊಡ್ಡ ಸಮಸ್ಯೆಯನ್ನುಂಟು ಮಾಡ್ತಾ ಇದೆ. UAE ಜಾಗತಿಕವಾಗಿ ಸೇಫ್ ದೇಶ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಆದರೆ ಈಗ ಇರಾನ್ನ ಅಗ್ರೆಷನ್ನ ಕಾರಣದಿಂದ ಅಲ್ಲಿ ಸಮಸ್ಯೆಗಳು ಹೆಚ್ಚಾಗ್ತಾ ಇವೆ. ಒಮ್ಮೆ ಇರಾನ್ನಲ್ಲಿ ರೆಜಿಮ್ ಚೇಂಜ್ ಆಗಿ ಅಲ್ಲಿ ಮತ್ತೆ ಶಾಂತಿ ನೆಲೆಸಿದ್ರೆ UAE ಕೂಡ ಮತ್ತೆ ಜಾಗತಿಕ ವ್ಯಾಪಾರ ಹಾಗೂ ಹೂಡಿಕೆಯ ಹಾಟ್ಸ್ಪಾಟ್ ಆಗುತ್ತೆ. ಸದ್ಯಕ್ಕೆ ಅಲ್ಲಿ ಆಹಾರ ಸಮಸ್ಯೆ ಹೆಚ್ಚಾಗ್ತಾ ಇದೆ, ಬೆಲೆಗಳು ಹೆಚ್ಚಾಗಿವೆ. ಅಲ್ಲಿ ದುಡಿಯೋದಕ್ಕೆ ಅಂತ ಹೋಗಿರುವವರ ಕೈಗಳಿಗೆ ಕೆಲಸ ಇಲ್ಲದಂತಾಗಿದೆ. ಆದರೆ ಅಲ್ಲಿನ ಸಮಸ್ಯೆಗಳು ಹೊರಗೆ ಬರಬಾರ್ದು ಅಂತ UAE ಬಯಸುತ್ತೆ. ಸೊ ಅಲ್ಲಿ ಯುದ್ಧದ ಸನ್ನಿವೇಶಗಳನ್ನು ವಿಡಿಯೋ ಮಾಡೋದಕ್ಕೆ ಅವರು ಅವಕಾಶವನ್ನು ಕೊಡ್ತಾ ಇಲ್ಲ. ಯಾರಾದರೂ ಸರ್ಕಾರಿ ಆದೇಶವನ್ನು ಮೀರಿ ವಿಡಿಯೋ ಮಾಡಿದರೆ ಅಂಥವರ ವಿರುದ್ಧ ಕಠಿಣ ಕ್ರಮಗಳನ್ನು ಕೈಗೊಳ್ಳಲಾಗುತ್ತೆ. ಈಗ 19 ಜನರನ್ನ ಇದೇ ಕಾರಣದಿಂದ UAE ಪೊಲೀಸರು ಬಂಧಿಸಿದ್ದಾರೆ. ಅದರಲ್ಲಿ 17 ಮಂದಿ ಭಾರತೀಯರಿದ್ದಾರೆ ಅನ್ನೋ ವರದಿಗಳು ಬರ್ತಾ ಇವೆ. ನಮ್ಮ ಜನ ಅಂತೂ ಹಂಗೆ ಕಣ್ರಿ, ಎಲ್ಲಿ ಏನು ಕಾಣಿಸಿದ್ರೆ ಮೊಬೈಲ್ ತೆಗೆದು ಅದನ್ನ ಶೂಟ್ ಮಾಡಿ ಇನ್ಸ್ಟಾಗೊಂದು ವಿಡಿಯೋ ಅಪ್ಲೋಡ್ ಮಾಡಿ ಲೈಕ್ಗಳೆಷ್ಟು ಬಂದವು, ವ್ಯೂಸ್ ಎಷ್ಟು ಬಂದವು ಅಂತ ಕ್ಷಣ ಕ್ಷಣವೂ ನೋಡ್ಕೊಂಡು ಆನಂದ ಪಡುವ ಜಾಯಮಾನ. ಯಾವುದನ್ನ ಅಪ್ಲೋಡ್ ಮಾಡಬೇಕು, ಯಾವುದನ್ನ ಮಾಡಬಾರದು ಅನ್ನೋದು ಕೂಡ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ಹೀಗಾಗಿ ಭಾರತೀಯರು ಸಾಕಷ್ಟು ಜನ ಹೊರ ದೇಶಗಳಿಗೆ ಹೋದಾಗ ಇಂಥ ತಪ್ಪುಗಳನ್ನ, ಎಡವಟ್ಟುಗಳನ್ನ ಮಾಡಿಕೊಂಡು ಅಲ್ಲಿ ಸಿಕ್ಕಾಕೊಳ್ತಾ ಇರ್ತಾರೆ. ಆದ್ರೆ ಈ ಬಾರಿ ಅರೆಸ್ಟ್ ಆಗಿರೋ 19 ಜನ ಇದ್ದಾರೆ ನೋಡಿ, ಇವರು ಅಲ್ಲಿನ ಘಟನೆಗಳನ್ನ ಶೂಟ್ ಮಾಡಿ ವಿಡಿಯೋಗಳನ್ನ ಹಾಕಿರೋದಷ್ಟೇ ಅಲ್ಲ, AI ಜನರೇಟೆಡ್ ಫೇಕ್ ವಿಡಿಯೋಗಳನ್ನು ಕ್ರಿಯೇಟ್ ಮಾಡಿ ಆ ವಿಡಿಯೋಗಳನ್ನು ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ಹಂಚಿಕೊಳ್ಳುವ ಮೂಲಕ UAEಯ ಘನತೆ ಗೌರವಗಳಿಗೆ ಧಕ್ಕೆ ತರೋ ಕೆಲಸ ಮಾಡಿದ್ದಾರೆ. ಇದನ್ನ UAE ರಾಷ್ಟ್ರದ್ರೋಹ ಅಂತ ಪರಿಗಣಿಸ್ತಾ ಇದೆ. ಹೀಗಾಗಿ ಆ 19 ಭಾರತೀಯರನ್ನ ಅಲ್ಲಿ ಬಂಧಿಸಲಾಗಿದೆ. ಒಟ್ಟು ಇಂಥ 35 ಮಂದಿಯಲ್ಲಿ ಅರೆಸ್ಟ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆ ಪೈಕಿ 19 ಮಂದಿ ಭಾರತೀಯರು. ಈ ವಿಡಿಯೋಗಳನ್ನ ಪಾಪ ನಮ್ಮ ಭಾರತೀಯರೇ ಜನರೇಟ್ ಮಾಡಿದ್ರು ಅಥವಾ ಯಾರೋ ಜನರೇಟ್ ಮಾಡಿ ಕಳುಹಿಸಿದ ವಿಡಿಯೋಗಳನ್ನ ಇವರು ಹಂಚಿಕೊಂಡ್ರು ಇನ್ನೂ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ನಮಗೆ ಅಂಥದ್ದು ಒಂದು ಅಭ್ಯಾಸ ಇದೆ, ಏನು ಬಂದರೂ ಅದನ್ನು ನೋಡಿ ತಕ್ಷಣ ಎಕ್ಸೈಟ್ಮೆಂಟ್ ಅಲ್ಲಿ ಕಂಡವರಿಗೆ ಫಾರ್ವರ್ಡ್ ಮಾಡಿಬಿಡುವ ಥರದ ಒಂದು ಅಭ್ಯಾಸ ವಿಶೇಷವಾಗಿ ಭಾರತೀಯರಲ್ಲಿ ಹೆಚ್ಚಾಗಿದೆ. ಬಹುಶಃ UAEಯ ಈ 19 ಜನ ಅದನ್ನೇ ಪಾಪ ಮಾಡಿದ್ರು ಏನೋ. ಈಗ ಅವರು ಅರೆಸ್ಟ್ ಆಗಿದ್ದಾರೆ. ಇನ್ನು ಇರಾನ್ ನಿಂದ ಡ್ರೋನ್ಗಳು ಹಾರಿ ಬರ್ತಾ ಇವೆ. ಅವುಗಳನ್ನ UAE ಏರ್ ಡಿಫೆನ್ಸ್ ಸಿಸ್ಟಮ್ ಹೊಡೆದು ಹಾಕ್ತಾ ಇದೆ. ಕಳೆದ ರಾತ್ರಿ ಅಲ್ಲಿನ ಏರ್ಪೋರ್ಟ್ ಮೇಲೊಂದು ದಾಳಿ ಆಯಿತು. ಅಲ್ಲಿದ್ದ ತೈಲ ಟ್ಯಾಂಕರ್ ಒಂದಕ್ಕೆ ಬೆಂಕಿ ಬಿದ್ದಿದೆ. ಆ ಬೆಂಕಿಯನ್ನ ನಂದಿಸಿದ ನಂತರ ದುಬೈ ಏರ್ಪೋರ್ಟ್ ಮತ್ತೆ ಯಥಾ ಪ್ರಕಾರ ಕಾರ್ಯಾರಂಭವನ್ನು ಮಾಡಿದೆ. ಈಗ ಲಿಮಿಟೆಡ್ ವಿಮಾನಗಳು ಅಲ್ಲಿ ಸಂಚರಿಸೋದಕ್ಕೆ ಶುರು ಮಾಡಿವೆ ಅಂತ ಹೇಳ್ತಾ ಇದ್ದಾರೆ.
ಇದೆಲ್ಲದರ ನಡುವೆ ಗೆಳೆಯರೆ ಇರಾನ್ ಇಸ್ರೇಲ್ ಮೇಲಿನ ದಾಳಿಯನ್ನ ತೀವ್ರಗೊಳಿಸಿದೆ. ಈ ಬಾರಿ ಅವರು ಡ್ಯಾನ್ಸಿಂಗ್ ಮಿಸೈಲ್ ಅನ್ನ ಇಸ್ರೇಲ್ ಮೇಲೆ ಹಾರಿಸಿದ್ದಾರೆ. ಅರೆ ಇದೇನಪ್ಪ ಡ್ಯಾನ್ಸಿಂಗ್ ಮಿಸೈಲು, ಅದೇನು ಮೈಕಲ್ ಜಾಕ್ಸನ್ ತರ ಡ್ಯಾನ್ಸ್ ಮಾಡ್ಕೊಂಡು ಹೋಗುತ್ತಾ ಅಂತ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ಇರಾನ್ ಇಸ್ರೇಲ್ ಮೇಲೆ ಹಾರಿಸಿರುವ ಮಿಸೈಲ್ ನ ಹೆಸರು ಸಜಿಲ್ ಮಿಸೈಲ್. ಇದು 2 ಸ್ಟೇಜ್ ರಾಕೆಟ್ ಪ್ರೊಪೆಲೆಂಟ್ ಮೀಡಿಯಂ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ ಆಗಿದ್ದು 2,500 ಕಿಲೋಮೀಟರ್ನಷ್ಟು ರೇಂಜ್ ಅನ್ನು ಇದು ಹೊಂದಿದೆ. ಈ ಮಿಸೈಲ್ ಮ್ಯಾಕ್ 4 ಸ್ಪೀಡ್ ಅಲ್ಲಿ ಹೋಗುತ್ತೆ ಅಂತ ಕೆಲವರು ಹೇಳಿದ್ರೆ, ಇಲ್ಲ ಇದು ಮ್ಯಾಕ್ 13 ಸ್ಪೀಡ್ ನ ಮಿಸೈಲ್ ಅಂತ ಇರಾನ್ ಹೇಳುತ್ತೆ. ಅಂದ್ರೆ ಶಬ್ದದ ವೇಗಕ್ಕಿಂತ 13 ಪಟ್ಟು ವೇಗವಾಗಿ ಈ ಮಿಸೈಲ್ ಹೋಗುತ್ತೆ. ಇದನ್ನ 1990ರ ಸಮಯದಲ್ಲಿ ಅಭಿವೃದ್ಧಿಪಡಿಸಲಾಯಿತು. ಆ ನಂತರ ಇದು ಇರಾನ್ನ ಬತ್ತಳಿಕೆಯನ್ನು ಸೇರಿದ್ದು 2008ರಲ್ಲಿ. ಈ ಮಿಸೈಲ್ 18 ಮೀಟರ್ ಉದ್ದ, 1.25 ಮೀಟರ್ ಸುತ್ತಳತೆಯನ್ನು ಹೊಂದಿದೆ. ಇದು 1.5 ಟನ್ ಅಷ್ಟು ತೂಕವನ್ನು ಹೊತ್ತೊಯ್ಯುತ್ತೆ. ಇದರ ಒಟ್ಟು ತೂಕ 23.5 ಟನ್. ಈ ಸಾಜಿಲ್ ಸಾಲಿಡ್ ಫ್ಯೂಯಲ್ ಇಂಜಿನ್ ಅನ್ನು ಹೊಂದಿದ್ದು ರಡಾರ್ಗಳ ಕಣ್ಣು ತಪ್ಪಿಸುವ ಚಾಕಚಕ್ಯತೆಯನ್ನು ಕೂಡ ಇದು ಹೊಂದಿದೆ. ಹಾಗೆ ಇದು ಹೈಲಿ ಮ್ಯಾನ್ಯೂರಬಲ್ ಆಗಿರೋದ್ರಿಂದ ಇದನ್ನ ಡ್ಯಾನ್ಸಿಂಗ್ ಮಿಸೈಲ್ ಅಂತ ಕರೀತಾರೆ. ಅಂದ್ರೆ ಒಮ್ಮೆ ಗುರಿಯನ್ನ ಫಿಕ್ಸ್ ಮಾಡಿ ಮಿಸೈಲ್ ಅನ್ನ ಹಾರಿಸಿದ ನಂತರ ಅದು ಗುರಿಯನ್ನ ಮತ್ತು ಹಾದಿಯನ್ನ ಬದಲಿಸುವ ವ್ಯವಸ್ಥೆಯನ್ನ ಹೊಂದಿರುತ್ತೆ. ಹೀಗಾಗಿ ಇದನ್ನ ಡ್ಯಾನ್ಸಿಂಗ್ ಮಿಸೈಲ್ ಅಂತ ಕರೀತಾರೆ. ಈ ಡ್ಯಾನ್ಸಿಂಗ್ ಫೀಚರ್ ನ ಕಾರಣದಿಂದಲೇ ಇದು ಇಸ್ರೇಲ್ ನ ಆರೋ 3 ಏರ್ ಡಿಫೆನ್ಸ್ ಸಿಸ್ಟಮ್ ನ ಕಣ್ಣು ತಪ್ಪಿಸುತ್ತೆ ಅಂತ ಕೂಡ ಹೇಳ್ತಾರೆ. ಇದನ್ನ ಇರಾನ್ ಮೊಟ್ಟ ಮೊದಲ ಬಾರಿಗೆ ಬಳಸಿದೆ. ಕಳೆದ ರಾತ್ರಿ IRGC ಲಾಂಚ್ ಮಾಡಿದ್ದ 54ನೇ ವೇವ್ ನ ಅಟ್ಯಾಕ್ ಅಲ್ಲಿ ಈ ಸಾಜಿಲ್ ನ ಬಳಕೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇದು ಇಸ್ರೇಲ್ ಹಾಗೂ ಅಮೆರಿಕದ ನೆಲೆಗಳನ್ನ ಗುರಿಯಾಗಿಸಿಕೊಂಡು ಮಾಡಲಾದ ದಾಳಿ ಅಂತ ಇರಾನ್ ಹೇಳ್ತಾ ಇದೆ. ಇನ್ನು ಈ ದಾಳಿಯ ನಂತರ ಇಸ್ರೇಲ್ ತೆಹರಾನ್ ಮೇಲೆ ದಾಳಿಗಳನ್ನು ನಡೆಸಿದೆ. ಅಲ್ಲಿನ ಆಯಿಲ್ ಡಿಪೋಗಳನ್ನು ಗುರಿ ಮಾಡಿಕೊಂಡು ಅಮೆರಿಕ ಮತ್ತು ಇಸ್ರೇಲ್ಗಳು ಒಂದಷ್ಟು ಮಿಸೈಲ್ಗಳನ್ನು ಹಾಕಿವೆ. ಈ ದಾಳಿಯನ್ನ ಇರಾನ್ನ ವಿದೇಶಾಂಗ ಸಚಿವ ಅರ್ಗಾಚಿ ಖಂಡಿಸಿದ್ದಾರೆ. ಅಮೆರಿಕ ಮತ್ತು ಇಸ್ರೇಲ್ಗಳು ನಾಗರಿಕ ಸೌಲಭ್ಯಗಳನ್ನ, ನಾಗರಿಕ ವಸತಿಗಳನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡ್ತಾ ಇವೆ. ಇದು ಸರಿಯಾದ ಕ್ರಮ ಅಲ್ಲ ಅಂತ ಅರ್ಗಾಚಿ ಹೇಳ್ತಾ ಇದ್ದಾರೆ. ಇನ್ನು ಅಮೆರಿಕ ಇರಾನ್ನ ಡ್ರೋನ್ ಮ್ಯಾನುಫ್ಯಾಕ್ಚರಿಂಗ್ ಸೈಟ್ ಮೇಲೆ ದಾಳಿ ಮಾಡಿರೋದಾಗಿ ಹೇಳಿಕೊಂಡಿದೆ. ಅಲ್ಲದೆ ಈಗ ಇರಾನ್ನ ಫೈರ್ ಪವರ್ ತುಂಬಾನೇ ಕಡಿಮೆ ಆಗಿದ್ದು ನಾವು ಅವರ ಶಕ್ತಿಯನ್ನು ನಾಶ ಮಾಡಿದ್ದೀವಿ ಅಂತ ಟ್ರಂಪ್ ಹೇಳ್ತಾ ಇದ್ದಾರೆ. ಆದರೆ ಇರಾನ್ನಿಂದ ಹಾರ್ತಾ ಇರೋ ಮಿಸೈಲ್ಗಳ ಸಂಖ್ಯೆ ಕಡಿಮೆಯಾದಂತೆ ಕಂಡರೂ ಕೂಡ ಅಲ್ಲಿ ಹೊಸ ಮಿಸೈಲ್ಗಳನ್ನು ಇರಾನ್ ಬಳಸೋದಕ್ಕೆ ಶುರು ಮಾಡಿದೆ. ಒಟ್ಟಲ್ಲಿ ಇರಾನ್ ವಿರುದ್ಧ ನಡೀತಿರೋ ಯುದ್ಧ ಜಾಗತಿಕವಾಗಿ ಸಾಕಷ್ಟು ಬದಲಾವಣೆಗಳಿಗೆ, ರಾಜಕೀಯ ಸ್ಥಿತ್ಯಂತರಗಳಿಗೆ ಕೂಡ ಕಾರಣವಾಗುವ ಸಾಧ್ಯತೆಗಳು ಕೂಡ ಕಾಣ್ತಾ ಇವೆ. ಇದು ಎಲ್ಲಿಗೆ ಮುಟ್ಟುತ್ತೆ ಅನ್ನೋದನ್ನು ನಾವು ಕಾದು ನೋಡಬೇಕು. ಇದು ಗೆಳೆಯರೆ ಮಧ್ಯಪ್ರಾಚ್ಯದ ಸಂಘರ್ಷದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.